ನಮಸ್ಕಾರ, ನಾನು ಮಕ್ಕಳ ವೈದ್ಯ ಡಾಕ್ಟರ್ ಆನಂದ್ ಗುಂಚಿಗಾವಿ. ಇವತ್ತು ನಾವು ಇನ್ಫ್ಲುಯೆನ್ಸಾ ಅಥವಾ ಫ್ಲೂ ಒಂದು ರೋಗದ ಕುರಿತು ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಮೊದಲಿಗೆ ಫ್ಲೂ ಅಥವಾ ಈ ಇನ್ಫ್ಲುಯೆನ್ಸಾ ವೈರಸ್ಸಿಂದ ಬರುವಂಥ ಒಂದು ಕಾಯಿಲೆ, ಇದು ಯೂಶ್ವಲಿ ಈ ಮನ್ಸಲ್ಲಿ ಹೆಚ್ಚಿಗೆ ಕಾಣಿಸ್ಕೊಳ್ಳುತ್ತೆ ಹಾಗೂ ಮಕ್ಕಳಲ್ಲಿ ಒಂದು ಹೆಚ್ಚಿನ ತೊಂದರೆಯನ್ನು ಉಂಟು ಮಾಡುತ್ತೆ. ಏನು ಲಕ್ಷಣಗಳೇನಪ್ಪ ಅಂತಂದ್ರೆ, ಇದು ಮೊದಲಿಗೆ ಹಠಾತ್ತಾಗಿ ಜ್ವರ, ಕೆಮ್ಮು, ನೆಗಡಿ, ಗಂಟಲು ನೋವು, ಅತಿಯಾದ ಆಯಾಸ, ವಾಂತಿ ಭೇದಿ ಕೂಡ ಆಗ್ಬೋದು. ಇದರಲ್ಲಿ ಚಿಕ್ಕ ಮಕ್ಕಳಲ್ಲಿ ಒಂದು 2 ವರ್ಷದ ಕೆಳಗಿನ ಮಕ್ಕಳಲ್ಲಿ ವೈರಲ್ ನ್ಯೂಮೋನಿಯಾ ಅಥವಾ ಬ್ರಾಂಕೈಟಿಸ್ ಅಂತ ಕರಿತೀವಿ, ಆ ಥರದ ಒಂದು ಸೀರಿಯಸ್ ರೋಗಗಳು ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಯಾವಾಗ ವೈದ್ಯರನ್ನು ಕಾಣಬೇಕು ಅಂತಂದರೆ, ಯಾವಾಗ ನಿಮ್ಮ ಮಗು ಉಸಿರಾಟದ ತೊಂದರೆ ಕಾಣಿಸುತ್ತದೆ ಹಾಗೂ ಬೇಗ ಎಚ್ಚರಗೊಳ್ಳುವುದಿಲ್ಲ ಹಾಗೂ ಅತಿಯಾದ ಆಯಾಸ, ಜ್ವರ ಕಡಿಮೆ ಆಗದಿರುವುದು ಹಾಗೂ ಮಗು ಸುಸ್ತಾಗಿ ಜಾಸ್ತಿ ಹೊತ್ತು ಮಲಗೋದು, ಈ ಲಕ್ಷಣಗಳು ಕಂಡ್ರೆ ನೀವು ವೈದ್ಯರನ್ನು ಕಾಣುವುದು ಉತ್ತಮ. ಹಾಗೂ ಸಾಮಾನ್ಯ ಲಕ್ಷಣಗಳಿದ್ದಾಗ ನೀವು ಮನೆಯಲ್ಲೇ ಮಕ್ಕಳಿಗೆ ಹೈಡ್ರೇಷನ್ ಅಥವಾ ಸಾಕಷ್ಟು ನೀರು ಕೊಡೋದರಿಂದ, ಹೈಡ್ರೇಟ್ ಮಾಡೋದರಿಂದ, ಮಕ್ಕಳಿಗೆ ಜ್ವರದ ಔಷಧ ಹಾಕಿ ಹಾಗೂ ಅವರ ನ್ಯೂಟ್ರಿಷನ್ ಬಗ್ಗೆ ಗಮನ ಹರಿಸೋದರಿಂದ ಹೆಚ್ಚು ಮಕ್ಕಳಲ್ಲಿ ಒಂದು 3ರಿಂದ 5 ದಿನಗಳಲ್ಲಿ ಈ ಒಂದು ರೋಗ ಕಡಿಮೆ ಆಗ್ಬೋದು. ಯಾವಾಗ ಈ ಡೇಂಜರ್ ಸೈನ್ಸ್ ಕಾಣುತ್ತೋ ಆವಾಗ ನೀವು ಒಂದು ಮೆಡಿಕಲ್ ಅಟೆನ್ಷನನ್ನು ಕೊಡಬೇಕಾಗುತ್ತೆ. ಅದರ ಜೊತೆಗೆ ಯಾವ ರೀತಿ ನಾವು ಈ ರೋಗವನ್ನು ತಡಿಬೋದು ಅಂತಂದರೆ, ಒಂದು ಹ್ಯಾಂಡ್ ಹೈಜೀನ್, ಮಾಸ್ಕ್ ಧರಿಸೋದು ಹಾಗೂ ಯಾವುದೇ ಕೆಮ್ಮು ನೆಗಡಿ ಇರುವಂಥ ರೋಗಿಯಿಂದ ದೂರ ಅಥವಾ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಹಾಗೂ ಹ್ಯಾಂಡ್ ಹೈಜೀನ್ ಅಂತಂದರೆ ಹ್ಯಾಂಡ್ ವಾಶ್ ಮಾಡೋದು ಒಂದು ಪ್ರಿಕಾಷನರಿ ಮೇಜರ್ ಅಂತಲೇ ಇರಬಹುದು. ಅದರ ಜೊತೆಗೆ ಆ್ಯನ್ಯುವಲಿ ವರ್ಷಕ್ಕೊಂದ್ಸಲ ಫ್ಲೂ ವ್ಯಾಕ್ಸಿನ್ ಕೊಡೋದ್ರಿಂದ ಮಕ್ಕಳಲ್ಲಿ ಈ ರೋಗದ ಒಂದು ಸೀರಿಯಸ್ ಲಕ್ಷಣಗಳನ್ನು ತಡೆಗಟ್ಟಬಹುದು. ಹಾಗೂ ಈ ಉಸಿರಾಟ ತೊಂದರೆ ಇರುವಂಥ ಮಕ್ಕಳು ಅಥವಾ ಹಾರ್ಟ್ ಅಥವಾ ಯಾವುದೇ ಹಾರ್ಟ್ ಡಿಸೀಸ್ ಇರುವಂಥ ಮಕ್ಕಳಲ್ಲಿ ಇದನ್ನು ಫ್ಲೂ ವ್ಯಾಕ್ಸಿನ್ ಕೊಡೋದರಿಂದ ಅವರಲ್ಲಿ ಒಂದು ಸೀರಿಯಸ್ ರೋಗ ಬರೋದನ್ನು ನಾವು ತಡಿಬೋದು. ಹಾಗೂ ಪ್ರತಿ ವರ್ಷ ಲೆಸ್ ದೆನ್ 5 ಇಯರ್ಸ್ಗೆ ಇದೊಂದು ಹೈಲಿ ರೆಕಮೆಂಡೆಡ್ ವ್ಯಾಕ್ಸಿನ್ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಥ್ಯಾಂಕ್ ಯು.